ಕ್ಯಾರೆಟ್ ಹಲ್ವಾನ ಯಾವಾಗ ಮಾಡಿದ್ರೂ ಸಹ ತಿನ್ಬೋದು. ಆದರೆ ಈ ಸೀಸನ್ನಲ್ಲಿ ಫ್ರೆಶ್ ಕ್ಯಾರೆಟ್ ಸಿಗುತ್ತೆ, ಒಳ್ಳೆ ರುಚಿಯಾಗಿರೋದು ಸಿಗುತ್ತೆ. ಇಂತಹ ಕ್ಯಾರೆಟ್ನ ತಂದುಬಿಟ್ಟು ಮನೆಯಲ್ಲಿ ಕ್ಯಾರೆಟ್ ಹಲ್ವಾ ಮಾಡಿದ್ರಂತೂ ಟೇಸ್ಟು ಡಬಲ್ ಆಗಿ ಬರುತ್ತೆ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇಲ್ಲಿ ನಾನು 3 ಕಪ್ಪಿನಷ್ಟು ಕ್ಯಾರೆಟನ್ನು ಪೀಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ತುರ್ಕೊಳ್ಳಬಹುದು, ಆದರೆ ತುರಿಯೋದು ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವತ್ತೊಂದು ಶಾರ್ಟ್ ಕಟ್ನಲ್ಲಿ ಈ ಕ್ಯಾರೆಟ್ ಹಲ್ವನ ಮಾಡ್ತಾಯಿದ್ದೀನಿ. ತುರಿಯೋದ್ರ ಬದಲು ಈ ಪೀಸ್ ಆಗಿರೋಂಥ ಕ್ಯಾರೆಟನ್ನು ಇಲ್ಲಿ ಚಾಪರ್ಗೆ ಹಾಕ್ಕೊಂಡು ಎಷ್ಟು ಸಣ್ಣಕ್ಕೆ ಆಗುತ್ತೋ ಚಾಪರ್ನಲ್ಲಿ ಅಷ್ಟು ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋದು. ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ತುರಿದ್ರೆ ಮಾತ್ರ ಕ್ಯಾರೆಟ್ ಹಲ್ವ ಚೆನ್ನಾಗಿ ಬರುತ್ತೆ ಅಂತ ಏನಿಲ್ಲ. ಈ ರೀತಿ ಚಾಪರ್ನಲ್ಲಿ ಹಾಕ್ಬಿಟ್ಟು ಸಣ್ಣಕ್ಕೆ ಪುಡಿ ಮಾಡಿಕೊಂಡು ನಾವು ಕ್ಯಾರೆಟ್ ಹಲ್ವ ಮಾಡಿದ್ರು ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ, ರುಚಿನೂ ಸಹ ಚೆನ್ನಾಗಿರುತ್ತೆ, ಹಾಗೆಯೇ ಕೈಯೂ ಸಹ ನೋವೋದಿಲ್ಲ. ಇಲ್ಲಿ ನೋಡಿದರೆ ನಾನು ತೊಗೊಂಡಂಥ ಕ್ಯಾರೆಟ್ ಪೀಸ್ನ ಬ್ಯಾಚ್ ಆಗಿ ಚಾಪರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಮೆಷರ್ಮೆಂಟ್ ಕಪ್ಪಿನಲ್ಲಿ 3 ಕಪ್ಪಿನಷ್ಟು ಪುಡಿ ಮಾಡಿರೋಂಥ ಕ್ಯಾರೆಟು ಈ ಪಾತ್ರೆಯಲ್ಲಿ ಇದೆ. ಈಗ ಮೇಜರಾಗಿ ಮಾಡೋವಂಥ ಕ್ಯಾರೆಟ್ ತುರಿನ ನಾನು ಪುಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸೈಡಿಗೆ ಇಡೋಣ. ಇವತ್ತು ನಾನು ಕ್ಯಾರೆಟ್ ಹಲ್ವಾನ ಅಗ್ಯಾರೋ ಅವರ ಟ್ರೈಪ್ಲೈ ಸ್ಟೀಲ್ ಕಡಾಯಿನಲ್ಲಿ ಮಾಡ್ತಾಯಿದ್ದೀನಿ. ನೀವು ಈ ಹಲ್ವಾ ಮಾಡಬೇಕಾದ್ರೆ ಒಂದು ಮುಖ್ಯವಾದಂಥ ವಿಷಯ ಏನು ಅಂತಂದರೆ, ಯಾವುದೇ ಪಾತ್ರೆ ತೊಗೊಂಡ್ರೂ ಸಹ ಸ್ವಲ್ಪ ತಳ ದಪ್ಪದಾಗಿರಬೇಕು. ಆವಾಗಲೇ ಹಲ್ವಾ ಚೆನ್ನಾಗಿ ಹಲ್ವಾ ಥರ ಸುಂಡಿ ಬರುತ್ತೆ. ಇಲ್ಲಾಂದರೆ ಸೀದು ಹೋಗೋಂಥ ಚಾನ್ಸಸ್ ಇರುತ್ತೆ, ಸರಿಯಾಗಿ ಬೇಯೋದಿಲ್ಲ. ಹಾಗಾಗಿ ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ ನಾನಿಲ್ಲಿ ಮೊದಲು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಆ ತುಪ್ಪದಲ್ಲಿ 3 ಕಪ್ಪಿನಷ್ಟು ನಾನು ಕ್ಯಾರೆಟ್ ಪುಡಿನ ತೊಗೊಂಡಿದ್ನಲ್ಲ ಅದನ್ನು ಇಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಫ್ಲೇಮ್ ಮಾತ್ರ ಯಾವಾಗಲೂ ಲೋನಲ್ಲೇ ಇರಲಿ. ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಕೈಯಾಡಿಸ್ತಾ ಬಾಡಿಸ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೆ ಬಾಡಿಸ್ಕೋಬೇಕು ಅಂತಂದರೆ, ಈ ಕ್ಯಾರೆಟನ್ನು ನಾವು ತುಪ್ಪದಲ್ಲಿ ಹುರಿದಾಗ ಟೆಕ್ಸ್ಚರು ಸಹ ಚೇಂಜ್ ಆಗುತ್ತೆ, ಕಲರು ಸಹ ಚೇಂಜ್ ಆಗುತ್ತೆ, ಹಾಗೆ ಘಮ ಅಂತ ಸುವಾಸನೆ ಬರುತ್ತೆ. ಕ್ಯಾರೆಟ್ನ ನೋಡ್ತಾ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ. ಅಲ್ಲಿವರೆಗೆ ನಾವು ಹುರ್ಕೋಬೇಕಾಗುತ್ತೆ. ಸುಮಾರು 8ರಿಂದ 10 ನಿಮಿಷ ಆಗುತ್ತೆ ಈ ಸ್ಟೇಜಿಗೆ ಬರೋದಕ್ಕೆ. ಈ ಸ್ಟೇಜಿನಲ್ಲಿ ನಾನಿವಾಗ ಅರ್ಧ ಲೀಟ್ರಷ್ಟು ಕೆನೆ ಸಹಿತ ಹಾಲು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲನ್ನು ನಾನು ಕಾಯಿಸ್ಕೊಂಡು ಆ ಕೆನೆ ಸಮೇತ ಇಲ್ಲಿ ಸೇರಿಸ್ತಾ ಇದ್ದೀನಿ. ಎಷ್ಟು ಹಾಲು ಅಂತಂತಂದರೆ, ಈಗ ನೋಡಿ, ಕ್ಯಾರೆಟನ್ನು ನಾವು ಹಾಲಿನಲ್ಲಿ ಮುಳುಗಿಸಿರಬೇಕು, ಅಷ್ಟು ಹಾಲು ಹಾಕಿದ್ರೆ ಸಾಕು. ನೀವು ಎಷ್ಟೇ ಕ್ಯಾರೆಟ್ ತೊಗೊಂಡ್ರು ಹಾಲು ಹಾಕಬೇಕಾದ್ರೆ ಕ್ಯಾರೆಟ್ ಮುಳುಗಿರಬೇಕು, ಅಷ್ಟು ಹಾಲು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಕೈಯಾಡಿಸ್ತಾ ಬಾಡಿಸ್ಕೊಳ್ತಾ ಇದ್ದೀನಿ. ಈ ಕ್ಯಾರೆಟು ಹಾಲಿನಲ್ಲಿ ಚೆನ್ನಾಗಿ ಬೆಂದುಬಿಟ್ಟು ಹಾಲೆಲ್ಲ ಆವಿ ಆಗೋಗ್ಬಿಟ್ಟು ಈಗ ಮತ್ತೆ ಇಲ್ಲಿ ನೋಡಿದರೆ ಒಂದು ಸ್ವಲ್ಪನೂ ಸಹ ಹಾಲು ಕಾಣಿಸ್ತಾ ಇಲ್ಲ, ಯಾಕೆಂದರೆ ಕ್ಯಾರೆಟು ಹಾಲಲ್ಲಿ ಚೆನ್ನಾಗಿ ಬೆಂದುಬಿಟ್ಟಿದೆ. ಈ ಸ್ಟೇಜಿನಲ್ಲಿ ನಾವು ಸಕ್ಕರೆನ ಸೇರಿಸಬೇಕಾಗುತ್ತೆ. ಒಂದು ಸಾರಿ ಕ್ಯಾರೆಟು ಹಾಲಿನಲ್ಲಿ ಬೆಂದಿದೆ ಅಂದಾಗ, ಹಾಲು ಇಲ್ಲ ಅಂದಾಗ ಅದಕ್ಕೆ ಸಕ್ಕರೆನ ಸೇರಿಸ್ತಾ ಇದ್ದೀನಿ. 3 ಕಪ್ಪಿನಷ್ಟು ಕ್ಯಾರೆಟ್ ಪುಡಿಗೆ ನಾನಿವತ್ತು 1.5 ಕಪ್ಪಿನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಈ ಸ್ಟೇಜಿನಲ್ಲಿ ಮಾತ್ರ ಸಕ್ಕರೆನ ಸೇರಿಸಬೇಕು. ಮೊದಲೇ ಸೇರಿಸ್ಬಿಟ್ರೆ ಈ ರುಚಿಯಾಗಿ ಬರೋದಿಲ್ಲ, ಕ್ಯಾರೆಟ್ ಬೇಯೋದಿಲ್ಲ. ಹಾಗಾಗಿ 1.5 ಕಪ್ಪಿನಷ್ಟು ಸಕ್ಕರೆನ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದರೆ ಸಕ್ಕರೆ ಕರಗಿ ಮತ್ತೆ ನೀರಿನಂಶ ಬಿಟ್ಕೊಳ್ತೆ. ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಸ್ವಲ್ಪ ಮಧ್ಯೆ ಕೈಯಾಡಿಸ್ತಾ ಇರಿ. ಈ ಸಕ್ಕರೆ ಪಾಕ ಗಟ್ಟಿ ಆಗ್ತಾ ಇದು ಹಲ್ವಾ ಹದಕ್ಕೆ ಬರುತ್ತೆ. ಹಾಗೆಯೇ ಸಕ್ಕರೆ ಹಾಕೋದ್ರಿಂದ ಈ ಕ್ಯಾರೆಟ್ನಲ್ಲಿ ಒಂದು ಶೈನಿಂಗ್ ಬರುತ್ತೆ, ಹಲ್ವಾ ಶೈನಿಂಗ್ ಬರುತ್ತೆ. ಈಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 10ರಿಂದ 15 ನಿಮಿಷ ಆದಮೇಲೆ ಅದು ಸಹ ಗಟ್ಟಿಯಾಗಿದೆ, ಸ್ವಲ್ಪನೂ ಸಹ ಸಕ್ಕರೆ ಕಾಣಿಸ್ತಾ ಇಲ್ಲ. ಇವಾಗ ಇದೊಂದು ಆಪ್ಷನಲ್ಲು. ಇಲ್ಲಿ 200 ಗ್ರಾಮಿನಷ್ಟು ಸ್ವೀಟ್ಲೆಸ್ ಕೋಯನ ನಾನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಇಷ್ಟ ಇದ್ದರೆ ಸೇರಿಸಿ, ಒಂದು ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ಹಾಗೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಹಾಲನ್ನು ಹಾಕಿ ಬೇಯಿಸಿದ್ರೆ ಹಾಲಿನಲ್ಲೇ ಕ್ಯಾರೆಟ್ ಬೆಂದು ಅದೊಂಥರ ರುಚಿಯಾಗಿ ಬರುತ್ತೆ. ಇವತ್ತು ನಾನು ಸ್ವಲ್ಪ ಹಾಲನ್ನು ಹಾಕಿ ಬೇಯಿಸೋದ್ರಿಂದ ಇಲ್ಲಿ ಲಾಸ್ಟಿಗೆ ಕೋಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವೀಟ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ. 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಸುಲಭವಾಗಿ ಆಗೋಗ್ಬಿಡುತ್ತೆ ಅಂತಂದರೆ, ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಮುಖ್ಯವಾದಂಥ ಕೆಲಸ ಏನು ಅಂದರೆ ಕ್ಯಾರೆಟ್ನ ತುರಿಯೋದು. ಆದರೆ ಇವತ್ತು ನಾನು ತುರಿತಾ ಇಲ್ಲ, ಚಾಪರ್ನಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿ ಪುಡಿ ಮಾಡಿಕೊಂಡು ಈ ರೀತಿ ನಾನು ವೀಡಿಯೋದಲ್ಲಿ ತೋರಿಸಿರೋ ರೀತಿ ನೀವು ಮಾಡಿ ಎಕ್ಸಲೆಂಟಾಗಿ ಬರುತ್ತೆ. ಈಗ ಕ್ಯಾರೆಟ್ ಸೀಸನ್ನು ಎಲ್ಲಿ ನೋಡಿದ್ರೆ ಒಳ್ಳೆ ಫ್ರೆಶ್ ಆಗಿ ಆರೆಂಜ್ ಕಲರಲ್ಲಿ ರುಚಿಯಾಗಿ ಕ್ಯಾರೆಟ್ ಬರ್ತಾ ಇದೆ. ಅಂಥ ಕ್ಯಾರೆಟ್ನ ತಂದುಬಿಟ್ಟು ಕ್ಯಾರೆಟ್ ಹಲ್ವಾನ ಮಾಡಿ ಸೂಪರಾಗಿರುತ್ತೆ. ಈಗ ನೋಡಿದರೆ ಸಕ್ಕರೆ ಪಾಕ ಬಂದುಬಿಟ್ಟು ಇದು ಹಲ್ವಾ ಸ್ಟೇಜ್ನಲ್ಲಿ ಬಂದಿದೆ ಅಂದರೆ ಎಲ್ಲೂ ಸಹ ಪಾತ್ರೆಗೆ ಅಂಟುತ್ತಾ ಇಲ್ಲ, ಎದ್ದು ಬರ್ತಾ ಇದೆ ಅಂದರೆ ಹಲ್ವಾ ರೆಡಿಯಾಗಿದೆ ಅಂತ. ಈಗ ಮತ್ತೆ ಲಾಸ್ಟಿಗೆ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ಈ ತುಪ್ಪದಲ್ಲಿ ನಾನು ಗೋಡಂಬಿ ಬೀಜ ಒಂದು 20ರಿಂದ 30 ಗೋಡಂಬಿ ಬೀಜನ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಬೀಜನ ಮಾತ್ರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬ್ರೌನ್ ಆಗೋವರೆಗೆ ಹುರ್ಕೊಳ್ಳಿ. ಯಾಕೆಂದರೆ ಕ್ಯಾರೆಟ್ ಹಲ್ವಾಗ ಹಾಕಿದ ಮೇಲೂ ಸಹ ಇದು ಕ್ರಿಸ್ಪಿಯಾಗಿರುತ್ತೆ. ಕ್ಯಾರೆಟ್ ಹಲ್ವನ ತಿನ್ನಬೇಕಾದ್ರೆ ಇದೊಂಥರ ಮಧ್ಯ ಬಾಯಿಗೆ ಸಿಕ್ಕಿದಾಗ ಸ್ವೀಟನ್ನು ಸಹ ಬ್ಯಾಲೆನ್ಸ್ ಮಾಡುತ್ತೆ, ಹಾಗೆಯೇ ಒಂದು ಟೆಕ್ಸ್ಚರು ಸಹ ಚೆನ್ನಾಗಿರುತ್ತೆ. ಈಗ ಗೋಡಂಬಿ ಬೀಜ ರೆಡಿಯಾಗಿದೆ.
ಇಲ್ಲಿ ಕ್ಯಾರೆಟ್ ಹಲ್ವನೂ ಸಹ ರೆಡಿಯಾಗಿದೆ. ಲಾಸ್ಟಿಗೆ ತುಪ್ಪದ ಸಮೇತ ಗೋಡಂಬಿ ಬೀಜನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದಂಥ ಕ್ಯಾರೆಟ್ ಹಲ್ವ ರೆಡಿ. ಈ ಕ್ಯಾರೆಟ್ ಹಲ್ವನ ಒಂದು ಸಾರಿ ಮಾಡಿದರೆ 1 ವಾರ ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು, ಏನೂ ಆಗೋದಿಲ್ಲ. ಚೆನ್ನಾಗಿ ತುಪ್ಪದಲ್ಲಿ ಹುರಿದಿರೋದ್ರಿಂದ ಇದು ಹಾಗೇ ಇರುತ್ತೆ. ಬೇಕು ಅಂದಾಗ ಬರೀ ಒಂದೇ ಒಂದು ಸ್ಪೂನಷ್ಟು ತಿಂದರೂ ಸಹ ಮನಸ್ಸಿಗೆ ನೆಮ್ಮದಿಯಾಗಿ ಹೋಗ್ಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ ಕ್ಯಾರೆಟ್ ಹಲ್ವ. ನಿಮಗೆಲ್ಲ ಈ ಕ್ಯಾರೆಟ್ ಹಲ್ವದ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ಸೀಸನಲ್ಲಿ ಮಿಸ್ ಮಾಡ್ದೇ ಈ ರೀತಿ ಕ್ಯಾರೆಟ್ ಹಲ್ವ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಎಲ್ಲವರಿಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.